ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾವುದೇ ರೀತಿ ಸಮಸ್ಯೆ ಅಂದರೂ ಕೂಡ ನೀವು ತಟ್ಟಂತ ಸರಳವಾಗಿರುವಂಥ ರೆಮಿಡೀಸು, ಅದಕ್ಕೆ ಹೆಚ್ಚು ಹಣ ಖರ್ಚು ಮಾಡುವಂಥ ಅವಶ್ಯಕತೆನೇ ಇಲ್ಲ. ಆ ರೀತಿ ನಮಗೆ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಉತ್ತಮವಾಗಿರುವಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ವೀಕ್ಷಕರು ಕಮೆಂಟ್ಸ್ ಮುಖಾಂತರ ಅಂತ ಹೇಳ್ಬೋದು. ಎಷ್ಟೊಂದು ಟ್ರೈ ಮಾಡಿರ್ತಾರೆ, ಈ ಒಂದು ಸಿಂಪಲ್ ರೆಮಿಡಿನಲ್ಲೇ ಕ್ಲಿಕ್ ಆಯಿತು ಅಂತ. ಉದಾಹರಣೆಗೆ ಹೇಳಬೇಕು ಅಂದರೆ ಅಕ್ಷಯ ವೃಕ್ಷ ಆಗಿರ್ಬೋದು, ಪಾಕೆಟ್ ಲಕ್ಷ್ಮಿ ಆಗಿರ್ಬೋದು, ಇದನ್ನು ಅವರು ಪಡ್ಕೊಂಡು ಅವ್ರ ಯಶಸ್ಸನ್ನ ಕಾಣ್ತಾ ಇದ್ದಾರೆ, ಅವ್ರ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಇದೇ ರೀತಿ ಬೇರೆ ಏನಾದರೂ ತಿಳಿಸ್ಬಹುದಾ ಗುರುಗಳೇ ಈ ಥರ? ಯಾಕಂದರೆ ತುಂಬ ಜನ ಎಲ್ಲ ವರ್ಕ್ ಮಾಡ್ತಿರ್ತಾರೆ, ಇನ್ನೂ ಅವ್ರ ಕಷ್ಟ ತೀರಿಲ್ಲ ಅನ್ನೋರಿಗೆ. ಸೊ ಅವ್ರಿಗೇನಾದರೂ ಈ ರೀತಿ ಬೇರೆ ರೆಮಿಡೀಸ್ ಕೊಡುವಂಥದ್ದು ಮಾಡೋದ್ರಿಂದ ಅವ್ರು ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ನಾನು ಆ ಥರ ಕೊಡಬೇಕು ಅಂತನಾ? ಹಾಂ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವು ಕೇಳಿದ್ರಲ್ಲ, ಈ ಪಾಕೆಟ್ ಲಕ್ಷ್ಮಿ ಅಂಡ್ ಅಕ್ಷಯ ವೃಕ್ಷ ಹಾಗೆ ಸಾವಿರಾರಿದೆ, ಆದರೆ ಅದನ್ನೆಲ್ಲ ಕೊಡಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ, ಆ ಪದ್ಧತಿಗಳನ್ನು ಬಹುಶಃ ತುಂಬ ಶೀಘ್ರವಾಗಿ ಆಗುವಂಥದ್ದು ಬಹಳಷ್ಟು ಕೆಲವೆಲ್ಲ ಕಾಸ್ಟ್ಲಿ ಉಂಟು. ಅದಕ್ಕಾಗಿ ಅದನ್ಯಾವುದೂ ಕೂಡ ಕೊಡೋಕ್ಕೆ ಬರಲ್ಲ. ಈಗ ಸಾಮಾನ್ಯವಾಗಿ ಅವರಿಗೆ ಕೈಗೆಟುಕುವಂಥ ಬೆಲೆಗಳು ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲೋ ಪರವಾಗಿಲ್ಲ. ಆದರೆ ಎಂತಹದ್ದೇ ಆಗಲಿ ಅದರಿಂದ ಹೊರಗೆ ಬರಲಿಕ್ಕೆ 100% ಸಾಧ್ಯ ಇದೆ. ನಾನು ಯಾವುದಾದ್ರೂ ಒಂದನ್ನು ವಹಿಸಿಕೊಂಡ್ರೆ ಅದು 6 ಆಗಲಿ 6 ಆಗಲಿ ಅದರಿಂದ ಹೊರಗೆ ಬರೋ ತನಕ ಬಿಡಲ್ಲ. ಬಹುಶಃ ಅಲ್ಲಿ ಛೇದಿಸೋದು ಬೇಯಿಸೋದಿದೆಯಲ್ಲ, ಅದು ಹೇಗೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟು ನೀವು ಪೂರ್ಣವಾಗಿ ಇಣುಕಿ ನೋಡಬೇಕು. ಹೇಗೆ ಅಂತಂದರೆ, ಒಂದು ಹೆಡ್ಯಾಕ್ ತಲೆನೋವು ಅಂತಂದರೆ ಸಡನ್ನಾಗಿ ಒಂದಷ್ಟು ನಾವು ರಿಲೀಫ್ ಕಾಣಬೇಕು ಅಂತಂದರೆ ಈ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಬೇಕಾದಷ್ಟಿದ್ದಾವೆ. ಒಂದು ಎಕ್ಸಾಂಪಲ್ಗೆ ಡೋಲನ್ನು ತೆಗೆದುಕೊಳ್ಳೋಣ. ಡೋಲೋ 650 ಇದೆಯಲ್ಲ, ಬಹುಶಃ ಅದು ಈಗ ಏನೋ ಬ್ಯಾನ್ ಮಾಡ್ತಿದ್ದಾರೆ, ಅದಕ್ಕೆ ಇನ್ನೂ ಕೂಡ ಬೇಕಾದಷ್ಟಿದ್ದಾವೆ. ಆ ತರಹದ್ದು ಟ್ಯಾಬ್ಲೆಟ್ಸ್ಗೆ ಆಗ್ತಕ್ಕಂತಹದ್ದು, ಆ ಪೇಯ್ನನ್ನು ತಕ್ಷಣ ನಮಗೆ ರಿಲೀಫ್ ಕೊಡ್ತಕ್ಕಂತಹದ್ದು, ಆ ಸಣ್ಣದೊಂದು ಗುಳಿಗೆಗೆ ಅಷ್ಟು ಬೇಗ ಕೊಡಲಿಕ್ಕೆ ಅವನು ಏನೇನು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರ್ತಾನೆ ಏನದು ಅಷ್ಟು ಬೇಗ ನಮಗೆ ನಮ್ಮ ಬಾಡಿನಲ್ಲಿ ಆಗ್ತಕ್ಕಂತಹ ನೋವುಗಳನ್ನು ಯಾವುದೋ ಒಂದು ಪೇಪರ್ ಹಾಕಿ ಬಚ್ಚಿಟ್ಟಿರ್ತಾನಲ್ಲ, ಎಲ್ಲೋ ಯಾವಾಗ ಮಾಡಿದ್ನೋ ಅದಕ್ಕೆ ಸಂಬಂಧಪಟ್ಟದ್ದನ್ನು ಥಿಂಗ್ಸ್ ಯಾವಾಗ ಎಲ್ಲಿ ಮಾಡಿದ್ರೋ, ಹೇಗೆ ವ್ಯವಸ್ಥೆ ಮಾಡಿದ್ರೋ, ನಿಧಾನಕ್ಕೊಮ್ಮೆ ಆಲೋಚನೆ ಮಾಡಿ. ಇವೆಲ್ಲವೂ ಕೂಡ ಸಸ್ಯ ಸಂಪತ್ತುಗಳೇ. ಆದ್ದರಿಂದ ಎಲ್ಲಿಂದ ಎಲ್ಲಿಗೆ ನೀವು ಹೋದರೂ ಆ ಟ್ಯಾಬ್ಲೆಟ್ಸನ್ನು ನೀವು ನೋಡತಕ್ಕಂತಹದ್ದು ಯಾವುದಾದ್ರೂ ಒಂದು ಇಂಡಸ್ಟ್ರಿಗೆ. ಈಗ ಬಯೋಕಾನ್ಗೆ ಹೋಗಿ ನೋಡಿಬಿಟ್ರೆ ನೀವು, ಆ ಬಯೋಕಾನ್ ಹೊರಗಡೆಯ ಆ ಸ್ಮೆಲ್ ಇದೆಯಲ್ಲ, ಅದು ತುಂಬ ದುರ್ನಾತ. ಅಂದರೆ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ಸನ್ನು ಮಾಡ್ತಿರ್ತಾರೆ, ಅದೆಲ್ಲ ಹೊರದೇಶಕ್ಕೆ ಹೋಗ್ತಿರ್ತವೆ. ಬಹುಶಃ ಅಲ್ಲಿ ಬಳಸ್ತಕ್ಕಂಥದ್ದನ್ನು ನೋಡಬೇಕು ನೀವು ಏನೇನು ಬಳಸ್ತಾರೆ ಅಂತ. ಹಾಗೆಯೇ ಒಂದು ತಲೆನೋವಿಗೆ ಅಷ್ಟು ಒಂದು ಸಣ್ಣದೊಂದು ಟ್ಯಾಬ್ಲೆಟ್ ಮುಖಾಂತರ ಹೋಗುತ್ತೆ ಅಂತಂದರೆ, ಮನುಷ್ಯನ ಆಲೋಚನೆಗಳನ್ನು ಹಿಡಿದಿಟ್ಟು ಅವನ ಆಲೋಚನೆಗಳಿಗೆ ತಕ್ಕದಾಗಿ ಸಮಾಧಾನವಾಗಿ ಇವನ ಜಾತಕ ರೀತ್ಯ ಏನು ಕೆಲಸ ಮಾಡ್ತಾನೆ, ಅದಕ್ಕೆ ಇವನು ವಾಸ ಮಾಡುವ ಮನೆಯೂ ಅಷ್ಟೇ ಮುಖ್ಯ. ಇವನ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅದನ್ನು ಎಲ್ಲಿ ಹಿಡಿದಿಡಬೇಕು. ಪಾಪ ತುಂಬ ಹಾಪಾಪಿ ಇರ್ತಾರೆ ಕೆಲವರು, ಬಹಳಷ್ಟು ಪ್ರಯತ್ನ ಪಡ್ತಾರೆ, ಆಗೋದೇ ಇಲ್ಲ ಕೆಲವರಿಗೆ, ಏನೋ ಪ್ರಯತ್ನ ಪಡ್ತಾರೆ. ಮೊನ್ನೆ ಯಾರೋ ಒಬ್ಬ ಆತ ಬಂದ, ಆತನ ಹೆಸರು ಮೋಸ್ಟ್ಲಿ ರಘುರಾಮ್ ರೆಡ್ಡಿನ ಏನೋ, ಬಹುಶಃ ತುಂಬ ದಿನಗಳಿಂದ ಬಂದಿದ್ದ. ಏನೋ ಶೇರ್ ಮಾರ್ಕೆಟಲ್ಲಿ ಕೈ ಆಡಿಸ್ತಾನೆ, ಆಮೇಲೆ ಇನ್ನೂ ಯಾವುದೋ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟ ಕೆಲವು ಕೆಲಸ ಮಾಡ್ತಾನೆ. ಏನು ಮಾಡಿದ್ರೂ ಫೇಲು ಮಾಡ್ತಾನೆ ಪಾಪ. ಒಂದು 5-6 ಏನೋ ಕಾರ್ಡಲ್ಲಿ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಾನೆ, ಏನೇನೋ ಮಾಡ್ತೀನಿ, ಎಲ್ಲ ತಗೊಂಡಿರ್ತೀನಿ, ಆಗ್ತಾಯಿಲ್ಲ. ಯಾವಾಗ ಬಂದಾಗಲೂ ನಾನು ಅವನಿಗೆ ಬಹುಶಃ ಏನೋ ಅಂತ ಹೇಳಿ ಸಮಜಾಯಿಸಿ ಕೊಟ್ಟು ಕಳಿಸ್ಬಿಡ್ತೀನಿ. ಒಂದು ಸಲ ಅವ್ರ ಮುಖವನ್ನು ನೋಡಿದಾಗ ಬಹುಶಃ ನನಗೊಂದು ಈ ಮೆಸೇಜ್ ಈತನಿಗೆ ಮೋಸ್ಟ್ಲಿ ಕೊಡಬೇಕು ಅಂತ ಅನ್ನಿಸಿ, ನನಗೇನಾದರೂ ಅದೇ ಆ ಸ್ಥಿತಪ್ರಜ್ಞೆ ಅಂತ ಬಂದರೆ ಬಹುಶಃ ಅದನ್ನು ಕೊಟ್ಟಿದ್ದೇನೆ ಅಂತಂದರೆ ಮತ್ತೆ ಅದಕ್ಕೆ ತಿರುಗಿಲ್ಲ, ಅಂದರೆ ಎದುರಿಲ್ಲ ಅಂತ. ಹಾಗೆ ಕೆಲಸ ಮಾಡುವಂಥದ್ದನ್ನು ಅವರು ಏನು ಕೆಲಸ ಮಾಡ್ತಾರೋ ಆ ದಿಗ್ವಿಜಯವನ್ನು ಮಾಡ್ಕೊಳ್ಳಲಿಕ್ಕೆ ನೀವು ಕೇಳಿದ ಹಾಗೆ ಬಹಳಷ್ಟು ಇದ್ದಾವೆ, ಸಾವಿರಾರು ಇದ್ದಾವೆ. ಅವೆಲ್ಲ ಕೊಡಲಿಕ್ಕೆ ಬರಲ್ಲ. ಯಾರಿಗೆ
ತುಂಬ ಪೆಟ್ಟು ಬಿದ್ದಿದೆಯೋ, ಯಾರು ಯೋಗ್ಯರು ಇದನ್ನು ಮಾಡಿಕೊಳ್ಳಲಿಕ್ಕೆ, ಅವ್ರಿಗೆ ಬೇರೆ ಬೇರೆ ತಾಂತ್ರಿಕ ಇರುತ್ತೆ. ಈಗ ಒಂದು ನೀವು ಕೇಳಿದ್ದಕ್ಕೆ ಒಂದು ರೆಮಿಡಿನ ಕೊಡುತ್ತೇನೆ, ಬಟ್ ಥಿಂಗ್ಸ್ ಇಲ್ಲ, ನಾನು ಥಿಂಗ್ಸ್ ಎಲ್ಲ ಬಹುಶಃ 1000 ಗಟ್ಟಲೆ ಇದೆ, ಅದನ್ನೆಲ್ಲ ಕೂಡ ನಾನು ತೋರಿಸೋಕ್ಕೆ ಬರಲ್ಲ. ಮೇಜರ್ ಏನು ಅಂತಂದರೆ, ಒಂದು ಟ್ರಾನ್ಸ್ಪರೆಂಟ್ ಇರುವಂಥ ಲೋಟ ಅಥವಾ ಒಂದು ಗಾಜಿನ ಬಾಟಲ್, ಇದರಲ್ಲಿ ನೀವು ಒಂದು ಡ್ರಾಪ್ ತುಪ್ಪ ಹಾಕಬೇಕು, ನೀರು ಹಾಕಬೇಕು. ನೀರು ಕೂಡ ಚೆನ್ನಾಗಿರ್ಬೇಕು ಮಾತ್ರ, ಯಾವುದೋ ನೀರಲ್ಲ, ನೀವು ಕುಡಿಯೋ ನೀರು ಆಗಿರ್ಬೇಕು, ಆ ತರಹದ್ದೇ ಇರಬೇಕು. ಒಂದು ಡ್ರಾಪ್ ತುಪ್ಪ ಹಾಕಬೇಕು, 4 ಲವಂಗ ಹಾಕಬೇಕು, 4 ಲವಂಗ ಹಾಕಬೇಕು. ಒಂದು ಸಣ್ಣದಾಗಿ ಒಂದಷ್ಟು ನಿಂಬೆಹಣ್ಣು ರಸ ಅದಕ್ಕೆ ಹಿಂಡಬೇಕು. ಅದನ್ನು ಹಿಡ್ಕೊಂಡು ಮನೆಯೆಲ್ಲ ಓಡಾಡಬೇಕು. ನೀವು ಮನೆಯೆಲ್ಲ ಓಡಾಡಬೇಕು, ಮನೆಯೆಲ್ಲ ಓಡಾಡಬೇಕು, ಮನೆಯೆಲ್ಲ ಓಡಾಡಬೇಕು, ಮನೆಯೆಲ್ಲ ಓಡಾಡಬೇಕು. ಮನೆಯೆಲ್ಲ ನೀವು ಓಡಾಡ್ತಾ ಓಂ ರಂ ಲಂ ವಂ ಯಂ ಶಂ ಈ ಬೀಜಾಕ್ಷರಗಳನ್ನು ನಿಧಾನಕ್ಕೆ ಹೇಳ್ತಾ 7 ನಿಮಿಷಗಳ ಕಾಲ ತಿರುಗಾಡಬೇಕು. ನೀವು ಮನೆಯೆಲ್ಲ ನಿಧಾನಕ್ಕೆ ತಿರುಗಾಡೋದು ಒಂದೇ ಅಲ್ಲ, ನಿಮ್ಮ ಆಲೋಚನೆಗಳು ಸುಮ್ಮನೆ ನಾನು ಹೇಳಿದ್ದೇನೆ ಅಂತ ಹಂಗೇ ಹೇಳ್ಬಿಟ್ಟು ಮದ್ದರಾಗಿದ್ದುಬಿಡೋದಲ್ಲ. ಅಲ್ಲಿ ಈ ಬೀಜಾಕ್ಷರ ಹೇಳ್ತಾ ನಿಮ್ಮ ಆಲೋಚನೆ ಕನೆಕ್ಟ್ ಎಲ್ಲಾಗಬೇಕು ಗೊತ್ತಾ? ನೆನ್ನೆ ಏನು ಮಾಡಿದ್ರಿ, ಇವತ್ತೇನು ಮಾಡ್ತೀರಿ, ನಾಳೆ ಏನು ಮಾಡ್ತೀರಿ, ಎಷ್ಟು ನೀವು ನಿಮ್ಮ ಕೆಲಸದಲ್ಲಿ ಹಣವನ್ನು ಪಡೆದುಕೊಳ್ಳಬೇಕೋ, ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳೇ, ಎಷ್ಟು ಹಣವನ್ನು ಪಡೆದುಕೊಂಡೇ ತೀರಬೇಕೋ, ಎಷ್ಟು ವರ್ಷಗಳು ನೀವು ಕಳೆದು ಬಿಟ್ಟಿದ್ದೀರೋ, ಎಷ್ಟು ವರ್ಷ ವೃಥಾ ತಿಂದಾಕಿದ್ದೀರೋ ಅಥವಾ ವೇಸ್ಟ್ ಮಾಡಿದ್ದೀರೋ, ಇಲ್ಲಿಂದ ನಾನು ಸಮಾಜಕ್ಕೆ ಉಪಯೋಗವಾಗಬೇಕು, ನಾನು ಮಾಡೋ ಕೆಲಸದಲ್ಲೇ ನನಗೆ ಹಣ ಶೀಘ್ರವಾಗಿ ಪ್ರವೇಶವಾಗಬೇಕು ಅಂತೇಳಿ ಮನೆಯೆಲ್ಲ ಓಡಾಡಿದ್ರಿ. 7 ಮಿನಿಟ್ಸ್, ಯಾವುದಾದ್ರೂ ವಾರ ಆಗಿರ್ಬೋದು, ಒಂದು ವಾರ, ಆದರೆ ಯಾರೂ ಇರಬಾರದು, ಒಬ್ಬರಾಗೇ ಇದ್ದು ಮನೆಯಲ್ಲಿ ನೀವು ಮೇನ್ ಡೋರ್ ಲಾಕ್ ಮಾಡಿಕೊಂಡು 7 ನಿಮಿಷಗಳ ಕಾಲ ಮನೆಯೆಲ್ಲ ಓಡಾಡುವಂಥದ್ದು. ಇಷ್ಟು ಮಾಡ್ತಾ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಹಾಗೇ ನೀವು ಇಟ್ಟುಬಿಡ್ಬೇಕು, ಎಲ್ಲಾದರೂ ಒಂದು ಕೋಣೆಯಲ್ಲಿ ಇಟ್ಟುಬಿಡಬೇಕು. ಅಲ್ಲಿ ಇಡೋವಾಗ ಒಂದು ಸ್ಪೂನ್, ಒಂದು ಚಮಚ ಅಷ್ಟು ಉಪ್ಪು ಅದಕ್ಕೆ ಹಾಕಬೇಕು. ಸಾಲ್ಟ್ ಹಾಕಿ ಪರವಾಗಿಲ್ಲ, ಅಭ್ಯಂತರ ಇಲ್ಲ, ಅಥವಾ ಕಲ್ಲುಪ್ಪು ಕೂಡ ಹಾಕ್ಬೋದು, ಒಂದು ಸ್ಪೂನ್ ಹಾಕುವಂಥದ್ದು. 24 ತಾಸು ಅದು ಹಾಗೇ ಇರಬೇಕು. ಆ 24 ತಾಸು ಆದಮೇಲೆ ಆ ನೀರನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಡೇ ನೀವು ಮನೆ ಒರೆಸಲಿಕ್ಕೆ ಬಳಸ್ಕೊಳ್ಬಹುದು, ಅಥವಾ ಹೊರಗಡೆ ಚೆಲ್ಲಬೇಕು, ಗಿಡಗಳಿಗೆ ಆಗಬಾರದು. ಈ 4 ಲವಂಗ ಐತಲ್ಲ, ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಆ ಬಿಸಿಲಲ್ಲಿ ಒಣಗಿಸಿದ್ದ ಈ 4 ಲವಂಗಗಳನ್ನು ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಆ ತುಪ್ಪದ ದೀಪದಲ್ಲಿ ಈ 4 ಲವಂಗವನ್ನು ಹಾಕಿರಬೇಕು. ಇದಕ್ಕೆ ಯಾವುದಾದ್ರೂ ವಿಶೇಷವಾಗಿರುವಂಥ ದಿನ ಆಯ್ಕೆ ಮಾಡಬೇಕು? ಯಾವತ್ತಾದರೂ ಮಾಡ್ಕೋಬೋದು. ನಮಗೆ ಹಣ ಬೇಕು ಅಂತಂದರೆ, ನಿಮ್ಮ ಹತ್ರ ಇತ್ತು ಅಂತಂದರೆ ಬ್ಯಾಂಕಿಗೆ ತೊಗೊಂಡು ಬರ್ತೀರಲ್ಲ ಚೆಕ್ ಕೊಟ್ಟು, ಹಾಗೇ ಇದು ಅದ್ಭುತವಾಗಿರುವಂಥದ್ದು. ಇದನ್ನು ನೀವು ನಾಳೆಯಿಂದಲೇ ಪ್ರಾರಂಭಿಸ್ಬೋದು. ಇದನ್ನು ಮಾಡಿಕೊಳ್ತಾ ನೆಕ್ಸ್ಟು ಈ 4 ಕೂಡ ದೀಪದಲ್ಲಿ ಹಾಕಿರತಕ್ಕಂತಹದ್ದು 4 ಇದಾವಲ್ಲ ಲವಂಗಗಳು, ಇದನ್ನು ಮತ್ತೆ ನೆಕ್ಸ್ಟ್ ಡೇಗೆ ನೀವು ಪಾಯಸ ಮಾಡಬೇಕು, ಪಾಯಸಕ್ಕೆ ಬಳಸಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮೊದಲು ನೀರಲ್ಲಿತ್ತು, ಆಮೇಲೆ ಚೆನ್ನಾಗಿ ಒಣಗ್ತು, ಮತ್ತೆ ತುಪ್ಪಕ್ಕೆ ಹೋಯಿತು, ಆ ತುಪ್ಪದಿಂದ ಮತ್ತೆ ನೀವು ಪಾಯಸ ಮಾಡಿದ ಲವಂಗಕ್ಕೆ ಹಾಕಿದ್ರಿ. ಇದು ದೇವರಿಗೆ ನಿವೇದನೆ ಮಾಡಬೇಕು. ನಿವೇದನೆ ಮಾಡಬೇಕಾದ್ರೆ ಆವತ್ತು ನೀವು ಒಂದು ಪುಸ್ತಕದಲ್ಲಿ ಸಂಖ್ಯೆ ಬರೆದಿಡಬೇಕು. ನಾನು ನನ್ನ ಈ ಜನ್ಮದಲ್ಲಿ ಸಾಕು, ನನ್ನ ಯೋಗ್ಯತೆಗೆ, ನನ್ನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಇಷ್ಟು ಸಂಪಾದನೆ ಮಾಡಲೇಬೇಕು ಅಂತ ಹೇಳಿ ನಾನು ಹೇಳಿಕೊಟ್ಟ ಆ ಬೀಜಾಕ್ಷರ ಹೇಳಿಕೊಳ್ತಾ 108 ಸಲ ಆ ಬೀಜಾಕ್ಷರ ಹೇಳಿಕೊಳ್ತೇನೆ ಅಂತಂದರೆ, ಪಾಯಸ ನಿವೇದನೆ ಮಾಡಿದೆ ಅಂತಂದರೆ ಬಹುಶಃ ಭಗವಂತನಿಗೆ ಮುಟ್ಟಿತು ಅಂತಂದರೆ ನಿಮ್ಮ ಬಗ್ಗೆ ಒಂದು 10 ಜನ ಮಿನಿಸ್ಟ್ರಿಗೆ ಇಂಪ್ಲೇಸ್ ಮಾಡಿದ್ರೆ 10 ಜನ ಇಲ್ಲ ಆ ವ್ಯಕ್ತಿಗೆ ಮಾಡು ಅಂತ ಏನು ಆ ವ್ಯಕ್ತಿ ಬಗ್ಗೆ 10 ಜನ ಇಂಪ್ಲೇಸ್ ಮಾಡಿಬಿಟ್ರಲ್ಲ ಅಂತ ಹೇಳಿ ಶೀಘ್ರವಾಗಿ ನೇರವಾಗಿ ನಿಮ್ಗೆ ಕರೆ ಮಾಡಿದ್ರೆ ಮಾಡ್ತಾನೆ ಮಿನಿಸ್ಟ್ರು. ಯಾಕಂದರೆ 10 ಜನ, ಆ 10 ಜನ ಮಾಡಿದವ್ರು ಇಂಪ್ಲೇನ್ಸು ತುಂಬ ದೊಡ್ಡ ವ್ಯಕ್ತಿಗಳು. ಹಾಗೆ ಈ ರೆಮಿಡಿ ಭಗವಂತ ನೇರವಾಗಿ 10 ಜನ ಮುಟ್ಟಿಸಿದಾಗಂತೆ ಅಲ್ಲಿಂದ ಆಚೆಗೆ ಸುಲಲಿತವಾಗಿ ನೀವು ಹೊರಗೆ ಬರ್ತೀರಿ. ಪ್ರೀತಿ ಬಂಧುಗಳೇ, ಇದನ್ನು ಗಮನಿಸಿ ಒಮ್ಮೆ ಮಾಡಿ ನೋಡಿ. ಇನ್ನು ನೀವು ಕೊಟ್ಟಂತಹ ಉದಾಹರಣೆ ತುಂಬ ಚೆನ್ನಾಗಿತ್ತು ಗುರುಗಳೇ. ಆ ಮಾತ್ರೆ ವಿಚಾರವನ್ನು ಹೆಂಗೆ ತಿಳಿಸಿದ್ರಿ, ಅದನ್ನು ಅರ್ಥ ಮಾಡ್ಕೊಳ್ತಿದ್ರೆ ಹೌದಲ್ವಾ, ಅಷ್ಟು ಚಿಕ್ಕ ಮಾತ್ರೆ ನಮಗಿರುವಂಥ ಪೇಯ್ನ್ ಹೋಗುತ್ತೆ ಅಂದಾಗ ಈ ರೀತಿ ರೆಮಿಡೀಸ್ ಮಾಡ್ಕೊಂಡಾಗ ಇನ್ನೆಷ್ಟು ಅದು ಪವರ್ಫುಲ್ಲಾಗಿ ಎಫೆಕ್ಟ್ ಆಗುತ್ತೆ ನಮಗೆ ಅನ್ನೋಂಥದ್ದು. ಸೊ ಅಕ್ಷಯ ವೃಕ್ಷದಿಂದ ಸಾಕಷ್ಟು ಜನ ಉಳಿತನ್ನ ಕಾಣ್ತಿದ್ದಾರೆ, ಪಾಕೆಟ್ ಲಕ್ಷ್ಮಿನ ಇನ್ನೂ ಕೂಡ ಪಡ್ಕೊಳ್ತಿದ್ದಾರೆ. ಅದೆಲ್ಲದರ ಜೊತೆಯಲ್ಲಿ ಇದು ಒಂದು ಎಕ್ಸ್ಟ್ರಾ ಅಡಿಷನ್ ಅಂತಲೇ ಹೇಳ್ಬೋದು. ಇದಕ್ಕೇನು ಅವ್ರು ಬರಬೇಕಾಗಿಲ್ಲ ಅಥವಾ ಆರ್ಡರ್ ಮಾಡಬೇಕಾಗಿಲ್ಲ, ಜಸ್ಟ್ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಒಂದು ಸರಳವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ಇಷ್ಟು ಉತ್ತಮವಾಗಿರುವಂಥ ರೆಮಿಡಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇವತ್ತು ಕೂಡ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.